ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಬಹುದು? ಅಮಿತ್ ಶಾ ರಹಸ್ಯ ತಂಡದಿಂದ ಸಮೀಕ್ಷೆ ವರದಿಯನ್ನ ತರಿಸಿಕೊಂಡಿದ್ದಾರೆ. ಅಮಿತ್ ಶಾಗೆ ವರದಿಯನ್ನ ಅಮಿತ್ ಶಾ ಅವರ ತಂಡ ರವಾನೆ ಮಾಡಿದೆ. ಕರ್ನಾಟಕದಲ್ಲಿ ರಹಸ್ಯ ಸಮೀಕ್ಷೆಯನ್ನ ಶಾ ಮಾಡಿದಂತಹ ತಂಡ ಮಾಡಿದೆ. ಶಾ ತಂಡ ರಹಸ್ಯ ಸಮೀಕ್ಷೆಯ ಮಾಹಿತಿ TV5ಗೆ ಲಭ್ಯವಾಗಿದೆ. ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು? ನಾವೀಗಾಗಲೇ ನೋಡಬಹುದು, ಬಿಜೆಪಿ ಮುಖಂಡರೆಲ್ಲ 18ರಿಂದ 22 ಸ್ಥಾನ ಖಂಡಿತವಾಗ್ಲೂ ಗೆಲ್ತೀವಿ ಅಂತ ಹೇಳ್ತಾ ಇದ್ರು. ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. 22-25 ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ವಾಸ್ತವಿಕ ಅಂಶ ಹೇಗಿದೆ? ಕರ್ನಾಟಕದಲ್ಲಿ ಯಾವ ರೀತಿಯಾದಂತ ಒಂದು ವಸ್ತುಸ್ಥಿತಿ ಇದೆ? ಬಿಜೆಪಿ ಪರವಾದಂತ ಅಲೆ ಇದೆಯಾ? ಈ ಬಾರಿ ಹೆಚ್ಚು ಸ್ಥಾನಗಳನ್ನ ಗಳಿಸುವಲ್ಲಿ ಸಾಧ್ಯವಾಗುತ್ತಾ ಅನ್ನುವಂಥ ವಿಚಾರಗಳ ಬಗ್ಗೆ ಸಮೀಕ್ಷೆಯನ್ನ ಅಮಿತ್ ಶಾ ಮಾಡಿಸಿದ್ದಾರೆ. ಅವರ ತಂಡ ಆ ಒಂದು ಸಮೀಕ್ಷಾ ವರದಿಯನ್ನ ಅಮಿತ್ ಶಾಗೆ ರವಾನೆ ಮಾಡಿದ್ದಾರೆ. ಆ ರವಾನೆಯಾಗಿರುವಂತಹ ವರದಿಯಲ್ಲಿ ಏನೆಲ್ಲ ಮಾಹಿತಿಗಳಿದೆ, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ TV5ಗೆ ಲಭ್ಯವಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಲಬಹುದು? ಬಿಜೆಪಿ ನಾಯಕರೇನೋ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಆದ್ರೆ ಈ ಹಿಂದೆ ಕೆಲವೇ ತಿಂಗಳ ಹಿಂದೆ ನಡೆದಂತಹ ಉಪಚುನಾವಣೆಯನ್ನು ನಾವು ಗಮನಿಸುವಾಗ ಅಲ್ಲಿ ಬಿಜೆಪಿಗೆ ಪೂರಕವಾದಂತ ವಾತಾವರಣ ಖಂಡಿತವಾಗಿಯೂ ಕಂಡು ಬಂದಿಲ್ಲ. ಎಲ್ಲೋ ಒಂದು ಕಡೆ ಮೈತ್ರಿ ಸರ್ಕಾರದ ಪರವಾದಂತ ಒಂದು ರಿಸಲ್ಟ್ ಅಲ್ಲಿ ಸಿಕ್ಕಿತ್ತು. ಹಾಗಾಗಿ ಈ ಬಾರಿ ಈ ಒಂದು ಚುನಾವಣೆಗೆ ಯಾವ ರೀತಿಯಾದಂತ ಮತಬೇಟೆಗಳನ್ನ ಮಾಡಬೇಕಾಗುತ್ತೆ, ಹೇಗೆ ಅಭ್ಯರ್ಥಿಗಳನ್ನ ಆಯ್ಕೆ, ಅಮಿತ್ ಶಾ ರಹಸ್ಯ ತಂಡದಿಂದ ವರದಿಯನ್ನ ತರಿಸಿಕೊಂಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ಸಮೀಕ್ಷೆಯನ್ನ ಮಾಡಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಸೀಟು ಗೆಲ್ಲಬಹುದು? ಕರ್ನಾಟಕದಲ್ಲಿ ಬಿಜೆಪಿ 16 ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂತಹ ವರದಿಯನ್ನ ಅಮಿತ್ ಶಾ ಅವರ ತಂಡ ಕೊಟ್ಟಿದೆ ಅನ್ನುವಂತ ಮಾಹಿತಿ TV5ಗೆ ಲಭ್ಯವಾಗಿದೆ. ಸ್ವಲ್ಪ ಪ್ರಯತ್ನ ಪಟ್ರೆ 20 ಕ್ಷೇತ್ರಗಳನ್ನ ಕೂಡ ಬಿಜೆಪಿ ಗೆಲ್ಲಬಹುದು, ಚಾನ್ಸಸ್ ಇದೆ. ಇನ್ನಷ್ಟು ಶ್ರಮ ಹಾಕುವಂತೆ ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು. ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ, 18 ಕ್ಷೇತ್ರಗಳನ್ನ ನಾವು ನಿರಾಯಾಸವಾಗಿ ಗೆಲ್ಲಬಹುದು ಅನ್ನುವಂಥ ಕಾನ್ಫಿಡೆಂಟ್ ಅವರಲ್ಲಿದೆ. ಆದ್ರೆ 16 ಕ್ಷೇತ್ರಗಳನ್ನ ಗೆಲ್ಲಬಹುದು. ಸದ್ಯದ ವಸ್ತುಸ್ಥಿತಿಯ ಪ್ರಕಾರ, ಸದ್ಯದ ರಾಜಕೀಯ ಸ್ಥಿತಿಗತಿಗಳ ಪ್ರಕಾರ 16 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲಬಹುದು. ಇನ್ನು ಸ್ವಲ್ಪ ಪ್ರಯತ್ನ ಪಟ್ರೆ, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ, ಸ್ವಲ್ಪ ಪ್ರಯತ್ನ ಪಟ್ರೆ 20 ಸ್ಥಾನಗಳನ್ನ, 20 ಕ್ಷೇತ್ರಗಳನ್ನ ಗೆಲ್ಲುವಂತ ಸಾಧ್ಯತೆಗಳಿದೆ ಅನ್ನುವಂತ ಒಂದು ವರದಿಯನ್ನ, ಸಮೀಕ್ಷಾ ವರದಿಯನ್ನ ಅಮಿತ್ ಶಾ ಅವರಿಗೆ ರವಾನೆ ಮಾಡಲಾಗಿದೆ. ಈಗಾಗಲೇ ನಾವು ನೋಡಬಹುದು, ಕರ್ನಾಟಕದ ರಾಜಕೀಯ ಸ್ಥಿತಿಗತಿಗಳನ್ನ ಬಹಳ ಸೂಕ್ಷ್ಮವಾಗಿ ಅಮಿತ್ ಶಾ ಗಮನಿಸ್ತಾ ಇದ್ದಾರೆ. ಇಲ್ಲಿರುವಂತಹ ರಾಜಕೀಯ ಸ್ಥಿತಿಗತಿಗಳ ಮೇರೆಗೆ ಯಾವೆಲ್ಲ ರೀತಿಯಾದಂತಹ ರಣತಂತ್ರಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಇನ್ನು ರಾಜ್ಯ ನಾಯಕರು ಕೂಡ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡುವಲ್ಲಿ ಕರ್ನಾಟಕದ ಪಾತ್ರ ದೊಡ್ಡದಿರಬೇಕು ಅನ್ನುವಂತಹ ಆಸೆ, ಕನಸು ಬಿಜೆಪಿ ನಾಯಕರಲ್ಲಿ ಕೂಡ ಇದೆ. ಹಾಗಾಗಿ ಶತಪ್ರಯತ್ನವನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತದನ್ನ ನಾವು ನೋಡಬಹುದಾಗಿದೆ. ಆದ್ರೆ ವಸ್ತುಸ್ಥಿತಿ ಏನಿದೆ, ರಾಜಕೀಯ ಸದ್ಯದ ಪರಿಸ್ಥಿತಿ ಏನಿದೆ, ರಾಜ್ಯದಲ್ಲಿ ಸದ್ಯ ಯಾವ ಪಕ್ಷದ ಪರವಾದಂತ ಒಂದು ಅಲೆ ಇದೆ ಅನ್ನುವಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ ಈಗಿನ ಸ್ಥಿತಿಗತಿಯ ಪ್ರಕಾರ 16 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಬಹುದು ಅನ್ನುವಂಥದ್ದು. ಇನ್ನು ಸ್ವಲ್ಪ ಪ್ರಯತ್ನ ಪಟ್ರೆ ನಾವು ನೋಡಬಹುದು, ಎಲೆಕ್ಷನ್ ಟೈಮ್ಗಳಲ್ಲಿ ಪ್ರಚಾರ ಕಾರ್ಯ ಹೆಚ್ಚಿನ ಬಿರುಸನ್ನ ಪಡೆದುಕೊಳ್ಳುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ರೆ 20 ಸ್ಥಾನಗಳನ್ನ ಗೆಲ್ಲುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಸಮೀಕ್ಷಾ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ರಾಜ್ಯ ಬಿಜೆಪಿ ನಾಯಕರು 18 ಸ್ಥಾನಗಳಲ್ಲಿ ಗೆಲುವು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದು 22 ಆಯ್ತು, ಈಗ 25 ಆಗಿದೆ. ಸೊ ಅವರೇನೋ ಬಹಳ ಆತ್ಮವಿಶ್ವಾಸದಿಂದ ಹೇಳ್ಕೊಳ್ತಿದ್ದಾರೆ, ಅತಿ ಹೆಚ್ಚು ಸ್ಥಾನದಲ್ಲಿ ಗೆಲುವನ್ನ ಸಾಧಿಸ್ತೀವಿ ಅನ್ನುವಂಥದ್ದು. ಆದ್ರೆ ಅಮಿತ್ ಶಾ ಅವರಿಗೆ ರವಾನೆ ಆಗಿರುವಂತಹ ವರದಿಯ ಪ್ರಕಾರ ಸದ್ಯದ ಸ್ಥಿತಿಗತಿಯಲ್ಲಿ 16 ಕ್ಷೇತ್ರಗಳನ್ನ ಗೆಲ್ಲಬಹುದು ರಾಜ್ಯದಲ್ಲಿ ಬಿಜೆಪಿ ಅನ್ನುವಂಥದ್ದು. ಸ್ವಲ್ಪ ಪ್ರಯತ್ನ ಪಟ್ರೆ 20. ಸೊ ಯಾವೆಲ್ಲ ಆಧಾರದಲ್ಲಿ ಈ ಒಂದು ಸಮೀಕ್ಷಾ ವರದಿಯನ್ನ ಮಾಡಲಾಗಿದೆ, ಏನಿದೆ ಡೀಟೇಲ್ಸ್ ಪವನ್? ಲಿಖಿತ, ಕಳೆದ 2 ತಿಂಗಳುಗಳಿಂದ ಅಮಿತ್ ಶಾ ಅವರ ಒಂದು ತಂಡ ರಹಸ್ಯವಾಗಿ ಕರ್ನಾಟಕದಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಸೊ
ಸೊ ಆ ಒಂದು ರಹಸ್ಯ ತಂಡ ಏನಿದೆ, ನುರಿತ ಒಂದು ಸಮೀಕ್ಷೆದಾರರ ತಂಡ ಏನಿದೆ, ಅವರು ವರದಿಯನ್ನ ಕೊಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ. ಅದರಲ್ಲಿರುವಂತ ಮಾಹಿತಿ ಪ್ರಕಾರ 16 ಕನಿಷ್ಠ ಅಂತ ಗೆಲ್ತಾರೆ, ಏನು ಮೋಸ ಇಲ್ಲ, 16 ಸೀಟ್ಗಳನ್ನು ಗೆಲ್ತಾರೆ ಅನ್ನುವಂತ ಮಾಹಿತಿ ಇದೆಯಂತೆ ಆ ಒಂದು ವರದಿಯಲ್ಲಿ. ಇನ್ನೂ ಒಂದ್ ಸ್ವಲ್ಪ ಪ್ರಯತ್ನ ಪಟ್ರೆ, ಅಂದ್ರೆ ಇನ್ನೂ 1 ತಿಂಗಳಿದೆ, ಕಾಲಾವಕಾಶ ಇದೆ, ಇನ್ನು ಆ ಕಾಲಾವಕಾಶದಲ್ಲಿ ಪ್ರಯತ್ನ ಪಟ್ರೆ 20+ ಸ್ಥಾನಗಳನ್ನು ಗೆಲ್ಲಬಹುದು. ಹೀಗಾಗಿ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಿ ಎನ್ನುವಂತ ನಿಟ್ಟಿನಲ್ಲಿ ವರಿಷ್ಠರು ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಅಮಿತ್ ಶಾ ಅವರಿಗೆ ಏನು ಆ ಒಂದು ಸಮೀಕ್ಷೆ ವರದಿ ತಲುಪಿದೆ. ಆ ಒಂದು ಸಮೀಕ್ಷೆಯನ್ನ ತಯಾರು ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಕಳಿಸಿದಂತ ತಂಡ ರಹಸ್ಯವಾಗಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಮಾನ್ಯರಂತೆ ಹೋಗಿ ಸಮೀಕ್ಷೆಯನ್ನ ಮಾಡಿ ಆ ಒಂದು ವರದಿಯನ್ನ ತಯಾರಿಸಿದೆ. ಆ ಒಂದು ಅಂದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಮಿತ್ ಶಾ ಅವರ ತಂಡ ಈ ರೀತಿ ಸಮೀಕ್ಷೆಗಳನ್ನು ಮಾಡ್ತಾ ಇರುತ್ತೆ. ಸೊ ಈ ಸಮೀಕ್ಷೆಯಲ್ಲಿ ತಿಳಿದು ಬಂದಿರೋ ಪ್ರಕಾರವಾಗಿ 16 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಯಾವುದೇ ರೀತಿಯಂತ ತೊಂದರೆಗಳಿಲ್ಲ. ಆದ್ರೆ ಮುಂಬರುವಂತ ದಿನಗಳಲ್ಲಿ 1 ತಿಂಗಳ ಕಾಲಾವಕಾಶದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ 20 ಸ್ಥಾನ ಗ್ಯಾರಂಟಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಆ ಒಂದು ವರದಿಯಲ್ಲಿರುವಂತ ಅಂಶದ ಮೇಲೆ ಈಗ ರಾಜ್ಯ ಬಿಜೆಪಿ ನಾಯಕರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಸದ್ಯದಲ್ಲಿ ಇರುವಂತ ರಾಜ್ಯದ ಪರಿಸ್ಥಿತಿ, ಮೈತ್ರಿ ಸರ್ಕಾರದಲ್ಲಿ ಮೈತ್ರಿಗಳ ನಡುವೆ ಈ ಸೀಟು ಹಂಚಿಕೆ ಗೊಂದಲ ಈಗ ಮುಗಿಯಿತು. ಈಗ ಅಲ್ಲಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳಿದೆ. ಹೀಗಾಗಿ ಈ ಬಾರಿ 16ಕ್ಕೂ ಕನಿಷ್ಠ ಅಂದ್ರೆ 18 ಸೀಟ್ಗಳನ್ನ ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಲಿಖಿತ. ಓಕೆ, ಧನ್ಯವಾದ ಪವನ್.